ರೀತಿಯ ಕಾನ್ಫಿಡೆನ್ಸ್ ಬರುತ್ತೆ. ನಂಗೆ ಇಂಗ್ಲಿಷ್ ಕೊಟ್ಟಿದ್ದಾರೆ, ಕೃತಜ್ಞತೆಗಳು. ಮೊನರಟ್ಟಿ ಮಾಲೀಕರು ಶ್ರೀ ಬಸವೇಶ್ ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ಅದಕ್ಕೆ ಪ್ರತಿ ಹಳ್ಳಿಗಳಲ್ಲಿ ರೂರಲ್ ಏರಿಯಾಸ್ ನಲ್ಲಿ ನಾವು ಹೋಗ್ಬಿಟ್ಟು ಅವರಲ್ಲಿ ಇರ್ತಕ್ಕಂತಹ ಟ್ಯಾಲೆಂಟ್ ಅನ್ನ ಮೊದಲು ಡ್ರಾಯಿಂಗ್ ಕಾಂಪಿಟೇಷನ್ ಕೊಡ್ತೇವೆ, ಮತ್ತೆ ಕ್ಯಾಲಿಬರಿಂಗ್ ಟೆಸ್ಟ್ ಕೊಡ್ತೇವೆ. ಡ್ರಾಯಿಂಗ್ ಕಾಂಪಿಟೇಷನ್ ನ ಇಲ್ಲೇ ಮುಗಿಸಿ ಕೊಡ್ಬೇಕು. ಇದ್ರ ಜೊತೆಗೇನೆ ನಮ್ಮಲ್ಲಿ ಏನ್ ಕೊಟ್ಟಿದೀವಲ್ವ, ನಾವು ಇನ್ನೊಂದು ಕಾಪಿ ಕೊಟ್ಟಿದೀವಲ್ವಾ, ಅದು ಮನೆಗೆ ತಗೊಂಡೋಗಿ ಬರ್ಕೊಂಡು ಬಂದು ಕೊಡ್ಬೇಕು. ಇಲ್ಲೇ ಬರೀತಾರ? ವೆರಿ ಗುಡ್. ಇಲ್ಲೇ ಬರ್ದಿದಾರಾಗ್ಲೇ? ವೆರಿ ಗುಡ್, ವೆರಿ ಗುಡ್. ತುಂಬಾ ಫಾಸ್ಟ್ ಇದಾರೆ. ಹಂಗಾರೆ ಎಲ್ಲರೂ ಕಾಂಪಿಟೇಷನ್ ಭಾಗವಹಿಸಿದ್ರೆ ಯಾರಾದ್ರೂ ಮಿಸ್ ಆಗಿದ್ದೀರಾ? ನಮ್ಮಲ್ಲಿ ನಾವು ಮಾತ್ರ ಮತ್ತೆ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಪೇರೆಂಟ್ಸಿಗೆ ಕೂಡ ಒಂದು ಸಜೆಷನ್ ರೀತಿಯಲ್ಲಿ, ಒಂದು ಸಲಕರಣೆ ರೀತಿಯಲ್ಲಿ, ಯಾವ ರೀತಿ ಹೆಣ್ಣೊಂದು ಕಲಿದರೆ ಶಾಲೆಯೊಂದು ತೆರೆದಂತೆ. ವೆರಿ ಗುಡ್. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ಕರೆಕ್ಟಾ? ಅದಕ್ಕೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ನಿಮ್ ತಾಯಂದ್ರು ಕೂತ್ಕೊಂಡಿದ್ದಾರೆ. ಕರೆಕ್ಟಾ? ಅದರಲ್ಲಿ ಯಾರಾದ್ರೂ ಒಬ್ರು ಬರ್ರಮ್ಮ. ನಮಗೆ ಕನ್ನಡ ಬಂದ್ರೆ ಸಾಕು, ನಾವು ಇಂಗ್ಲಿಷ್ ಅನ್ನ ನೀಟಾಗಿ ಕಲಿಬಹುದು. ಕರೆಕ್ಟಾ? ಅರ್ಥ ಆಯ್ತಾ? ನಮಗೆ ಇಂಗ್ಲಿಶಿನ ಜ್ಞಾನ ಪೂರ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಕನ್ನಡ ಜ್ಞಾನ ಇರೋದ್ರಿಂದ ಅದನ್ನ ನೋಡ್ಕೊಂಡು ಇಂಗ್ಲಿಷ್ ಅನ್ನ ನೀಟಾಗಿ ಓದಬಹುದು. ಇನ್ನೊಬ್ರು ಬಂದಿದ್ದಾರೆ ನಮ್ಮಲ್ಲಿ. ಏನಮ್ಮ ತಮ್ಮ ಹೆಸರು? ಮಂಜಮ್ಮ ಅವ್ರು ಬಂದಿದ್ದಾರೆ. ಮಂಜಮ್ಮ ಅವ್ರು ಏನ್ ಓದಿದ್ರಿ? 6ನೇ ಕ್ಲಾಸ್ ಓದಿದ್ರಿ. ಬನ್ನಿ ಮಂಜಮ್ಮ ಅವರಿಗೆ ವೆರಿ ಗುಡ್. ಸಿ ಅವರ್ ಮೋಟೋ ಈಸ್, ನಮ್ಮ ಮೋಟೋ ಗೊತ್ತಾಯ್ತಾ? ನಮ್ಮ ಮೋಟೋ ಏನಿದೆ, ಯಾರಿಗೆ ಓದೋದಕ್ಕೆ ಬರೋದಿಲ್ಲ ಅವರು ಕೂಡ ಈಸಿಯಾಗಿ ಇಂಗ್ಲಿಷ್ ಮಾತಾಡಬಹುದು. ಎಂಜಾಯ್ ದಿ ಶೋ. Yes, I enjoyed it. ಲಕ್ಷ್ಮೀ ದೇವಿ ಅವರು ಈ ಶೋನ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ? ನೀವೆಲ್ಲರೂ ಎಂಜಾಯ್ ಮಾಡಿದ್ರಾ? ನಾವುಗಳು ಇಂಗ್ಲಿಷ್ ಅನ್ನು ಮಾತಾಡೋದು ತುಂಬಾ ಸುಲಭ, ತಾಯಂದ್ರು ಮಾತಾಡೋದು ತುಂಬಾ ಕಷ್ಟ ಅಲ್ವಾ? ಲಕ್ಷ್ಮೀ ದೇವಿಯವರಿಗೆ ಒಂದು ಚಪ್ಪಾಳೆ ತಟ್ರಿ ಎಲ್ಲರೂ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಈ ಮಕ್ಕಳ ತರ ಮತ್ತೆ ಬಂದಿರತಕ್ಕಂಥ ಪೋಷಕ ಬಂಧುಗಳೇ, ಈ ಒಂದು ಮಕ್ಕಳ ಶೈಕ್ಷಣಿಕ ವಲಯಕ್ಕೂ ಏನು ಸಂಯೋಜನೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಂತ ಪಳನಿಸ್ವಾಮಿ ಸರ್ ಅವರು, ನಮ್ಮ ಪ್ರಾಥಮಿಕ ಸರ್ ಮತ್ತು ಪಳನಿಸ್ವಾಮಿ ಸರ್ ಅವರಿಬ್ಬರು ಸೇರ್ಕೊಂಡು ಸಾಕಷ್ಟು ಕಾರ್ಯಕ್ರಮ ಆ ಬೆಂಗಳೂರಿನಲ್ಲಿ ಮತ್ತೆ ಆಯ್ಕೆ ಮಾಡ್ಕೊಳ್ತಾರೆ. ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕ ನಮ್ಮ ಶ್ರೀಕಾಂತ್ ಸರ್ ಅವರು ಹೇಳ್ತಾರೆ, ಮತ್ತೆ ಇವ್ರು ಹೇಳ್ತಾರೆ. ಹಾಗಾಗಿ ಸರಳವಾಗಿ ಶ್ರೀಗಂಧ ಟ್ರಸ್ಟ್ ಸಸ್ಯಕ್ಕೆ ನೀರೂಡಿಸುವ ಮುಖಾಂತರ ಅವ್ರ ಮನೆಯವರು ಕೂಡ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಸಂತೋಷ ಮುಖ್ಯ. ಹಾಗೆ ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗುತ್ತೆ. ಯಾಕಂದ್ರೆ ನಾವು ಓದ್ತಕ್ಕಂಥ ಟೈಮ್ನಲ್ಲಿ ಯಾರು ಕೂಡ ನಮ್ಗೆ ಈ ನಮ್ಗೆ ಬಂದು ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಈಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರೆ ಮಕ್ಕಳು ನಿಜವಾಗ್ಲೂ ವಿದ್ಯಾಭ್ಯಾಸ ಈ ನಮ್ಗೆ ಮಾಡ್ತಾ ಇದ್ರೆ ತುಂಬಾ ಮುಂದಿನ ದಿನಮಾನಗಳಲ್ಲಿ ಈ ಮಕ್ಕಳು ಕೂಡ ತಾವು ಓದ್ತಕ್ಕಂಥ ಸ್ಕೂಲನ್ನು ಮರಿದಂಗೆ ಇಲ್ಲಿ ಬಂದು ಅವರ ಕಾರ್ಯಕ್ರಮ ನಡೆಸ್ಕೊಟ್ರೆ ಮಕ್ಕಳು ತುಂಬಾ ಒಳ್ಳೆಯದು ಅನಿಸುತ್ತೆ. ಹಾಗಾಗಿ ಈ ಶಿಕ್ಷಕರು ಕೂಡ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಇಷ್ಟು ಉತ್ತೇಜನ ಕೊಟ್ಟು, ಊಟ ಕೊಟ್ಟು, ತಿಂಡಿ ಕೊಟ್ಟು, ಪ್ರತಿಯೊಂದು ಸವಲತ್ತುಗಳು ಇವತ್ತು ಸರ್ಕಾರಿ ಸ್ಕೂಲಲ್ಲಿ ಸಿಗ್ತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳು ಓದ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಕಲಿಕೆಯಲ್ಲಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಶ್ರೀಗಂಧ ಟ್ರಸ್ಟ್ನವರು ನಗರದಲ್ಲಾದ್ರೆ ಬೇಕಾದಷ್ಟು ಸಾಕಷ್ಟು ಡೊನೇಷನ್ ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಎಲ್ಲಿವರೆಗೆ ಸರ್ಕಾರಿ ಶಾಲೆಗಳು
ಸರ್ಕಾರಿ ಶಾಲೆಗಳಿಲ್ಲ ಅಂದ್ರೆ ಅವ್ರು ಕೇಳಿದಷ್ಟು ಡೊನೇಷನ್ ಅನ್ನು ಕೊಡಬೇಕು, ಫೀಸ್ ಅನ್ನು ಕೊಡಬೇಕು. ಹಾಗಾಗಿ ನೀವು ಎಷ್ಟೇ ಪಾಠ ಮಾಡಿದ್ರು ಸಹಿತ ಮನೆಯನ್ನ ಸುಲಭವಾಗಿ ಸರಳ ಚಟುವಟಿಕೆಗಳ ಮೂಲಕ ಕಲಿಯಕ್ಕೆ ಅಂತ ಹೇಳ್ತಾ ಈಗ ಇದನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅವರಿಗೆ ಹೇಳ್ಬಾರ್ದು. 5 ನಿಮಿಷ ಪೇಪರ್ನ ಕನ್ನಡದಲ್ಲಿ ಕೊಟ್ಟಂತ ಅಕ್ಷರಗಳನ್ನ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಮೊದಲನೇ ಗುರು ಅಂದ್ರೆ ತಾಯಿ. ಆ ತಾಯಿ ಏನಾಗುತ್ತಂದ್ರೆ ಮನೇಲಿ ಹೋಗ್ಬಾರಮ್ಮ ಅಂಗಡಿಗೆ, ಅದನ್ನ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಹೆಂಗಿರುತ್ತೆ? ತಾಯಂದ್ರು 5ನೇ ತರಗತಿ ಓದೋರು 6ನೇ ತರಗತಿ ಓದೋರು ಬಹಳ ಚೆನ್ನಾಗಿ ಓದಿದ್ರು. ನೋಡು, ಲರ್ನ್ ಮಾಡು, ಬೈ ಡೂಯಿಂಗ್ ತಿಳಿಸು. ಓದು ಬರಹ ಸ್ಪರ್ಧೆಗಳಿದು. ನಾವು ಓದ್ಬೇಕಾದ್ರೆ 68-69ರಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ಲಿದ್ರೆ ನಮ್ಗೆ ಕಿವಿಡ್ ಬಗ್ಸಿ ಹೆಣ್ಮಕ್ಳ ಮೇಲೆ ಹಚ್ಚಾರ. ಈಗ ನಿಮ್ಮನ್ನ ರೇಟ್ ಹೊಡೆಯಂಗಿಲ್ಲ, ರೇಟ್ಗೂ ಹೊಡೆಯಂಗಿಲ್ಲ. ಈಗ ರೇಟ್ ಎದುರ್ತಾರೆ ಈಗ. ಯಾಕಂದ್ರೆ ಅವಾಗ ನಮ್ಮ ತಂದೆ ತಾಯಿಗಳು ಬಂದ್ರೆ ರೇಟ್ ನಾವು ಬರೀಗವನ್ನ ಅಂತ ನಾನು ಈಗ ಹೇಳ್ತಾರ ಗಂಡ್ಮಕ್ಳು ಇದ್ರಿ ಬರೀ ಏನು ಓದಂಗಿಲ್ಲ, ಬರೀಂಗಿಲ್ಲ, ಸುತ್ತ ಇರ್ತಾರೆ ಬಸ್ಸಲ್ಲಿ. ಕರ್ಕೊಂಬರಿ ಅಂತ ಹೇಳಿದ್ರೆ ಫಸ್ಟ್ ಮಕ್ಕಳ ಕೈ ಮೊಬೈಲ್ ಕೊಡ್ಬೇಡ್ರಿ ಅಂತ, ಮೊಬೈಲ್ ಕೊಡ್ಬೇಡ್ರಿ, ಪುಸ್ತಕ ಕೊಡ್ರಿ ಅಂತೇಳಿ ಪೇರೆಂಟ್ಸ್ ಕರಿ ಅಂದಿದೆ. ಇವತ್ತು 325 ಮಕ್ಕಳಿದ್ದೀರಾ, ಪೇರೆಂಟ್ಸ್ ನೋಡಿದ್ರೆ 10 ಜನ ಬಂದಿದ್ದಾರೆ, 10ರಿಂದ 15 ಜನ ಬಂದಿದ್ದಾರೆ. ಅಂದ್ರೆ ತಾಯಿಯಂದಿರು ಎಷ್ಟು ಜವಾಬ್ದಾರಿ ಇದ್ದಾರೆ ಮಕ್ಕಳಿಗೆ ಅಂತೇಳಿ ತಿಳ್ಕೊಳ್ಳಿ. ಫಸ್ಟ್ ತಾಯಿಯಂದ್ರೆ ಮಕ್ಕಳ ಮೇಲೆ ಜವಾಬ್ದಾರಿ ಕೊಟ್ರೆ ಆಮೇಲೆ ಶಾಲೆಯಲ್ಲಿ ಟೀಚರ್ಸ್ಗಳು ಜವಾಬ್ದಾರಿ ಕೊಡ್ತಾರೆ. ಈಗ ಟೀಚರ್ಸ್ಗಳು ಏನಾಗಿದೆ ಅಂದ್ರೆ ಹೊಡೆಯಂಗಿಲ್ಲ ಬೈಯಂಗಿಲ್ಲ ಅನ್ನೋದು ಇರೋದ್ರಿಂದ ಮಕ್ಕಳ ಕೈಯಲ್ಲಿ ಇದಾಗಿದೆ. ಹಾಗಾಗಿ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗಲಿ ಅಂತೇಳಿ ಈ ಸ್ಫೂರ್ತಿ ಟ್ಯಾಲೆಂಟ್ ಅನ್ನೋದು ಬುಕ್ ಬಿಟ್ಟಿದ್ದಾರೆ, ಪುಸ್ತಕ. ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿಹ್ನೆನ ಕೊಟ್ಟಿದ್ದಾರೆ. ಮಕ್ಕಳ ಕೇಳ್ತಿರಲ್ಲ, ಚಿಹ್ನೆನ ಕೊಟ್ಟಿದ್ದಾರೆ, ಪ್ಲಸ್ ಡ್ರಾಯಿಂಗ್ ಕೊಟ್ಟಿದ್ದಾರೆ, ಅದರಲ್ಲಿ ಕಲಿಯುವಂತ ಅಕ್ಷರಗಳು ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇದೆ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಇದನ್ನ ಸುಲಭವಾಗಿ ತಿಳ್ಕೊಳ್ಳಿ. ಕನ್ನಡದಲ್ಲಿರುವಂತಹ ಅಕ್ಷರಗಳನ್ನ ಮನೆ ಮನೆ ಮಾತಾಗಿ ತಾಯಿಯಿಂದ ಇವತ್ತು ಮಕ್ಕಳ ಜೊತೆಗೆ ನಾವು ಯಾವ ರೀತಿ ಮಾತಾಡ್ತೀವೋ ಆ ಮಕ್ಕಳು ಅದೇ ರೀತಿ ತಗೊಳ್ತವೆ. ಈಗ ತಾಯಿಯಂದ್ರೆ ಕಲೀಲಿ ಅಂತ ನಾವು ಬಂದಿರೋದು. ನಿಮ್ಮ ತಾಯಿಯಂದ್ರೆ ಈ ಅಕ್ಷರನ ಕಲಿತು ಮಕ್ಕಳ ಜೊತೆಗೆ ಇಂಗ್ಲಿಷ್ ಮಾತಾಡಲಿ ಅಂತ ಹೇಳಿ ನಾವು ಒಂದೊಂದು ಗ್ರಾಮ ಅಂತೇಳಿ ದಾವಣಗೆರೆ ಮೊದಲನೇ ಗ್ರಾಮ ಅಂತ ಹೇಳಿದ್ರೆ ಕೈಯಲ್ಲಿ ಕ್ಯಾಂಪು, ಎರಡನೇದು ಗಂಗಿಕೆರೆ. What is your name? Meaning, Jen. What is your number? Sune bara kumbara. Live down the lane. What is your address? Water Chris. What is your shop? Wallet pop to put. ಶಾಲೆ ಲೋಕಿಕೆರೆ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ಬಹಳ ವಿಶೇಷವಾಗಿತ್ತು. ಪ್ರಾಯಶಃ ನಮ್ಮ ಕ್ಲಾಸ್ನಲ್ಲಿ ಈ 2ನೇ ಕಾರ್ಯಕ್ರಮ ಅಂತ ಸರ್ ಹೇಳಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಾಸ್ನಲ್ಲಿ ಅನೇಕ ಶಾಲೆಗಳಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಮ್ಮ ಪದಾಧಿಕಾರಿಗಳು ತಿಳಿಸಿದರು. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸನಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು 3 ಮತ್ತು 4 ಚಕ್ರ ಗೂಡ್ಸ್ ವಾಹನ ಚಾಲಕರ ಅದರಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಉತ್ತಮವಾಗಿ ಬರೆದಂತಹ ಟ್ಯಾಲೆಂಟ್ ಇರ್ತಾರೆ. ಅದೇ ಹೆಸರೇ ಸೂಚಿಸುವಂತೆ ಟ್ಯಾಲೆಂಟ್ ಹಬ್ಬು. ಯಾರಲ್ಲಿ ಯಾವ ಕಲೆ ಒದಗಿರ್ತಕ್ಕಂಥದ್ದು ಗೊತ್ತಾಗಲ್ಲ. ಈ ಥರದ ಒಂದು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನಿಜವಾದ ಪ್ರತಿಭೆಗಳನ್ನು ಹೊರತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂತೋಷ ವಿಚಾರ. ಜೊತೆಗೆ ಇಲ್ಲಿ ಅನೇಕ ಚಟುವಟಿಕೆಗಳನ್ನು ನೋಡಿದ್ವಿ ಸರ್. ಇಂಗ್ಲೀಷ್ ಎಷ್ಟು ಸರಳವಾಗಿ ಕಲಿಸ್ಬೋದು, ಒಂದು ಓದು ಬರಹ ಸಂಭಾಷಣೆಯ ಮೂಲಕ ಯಾವ ರೀತಿ ನಾವು ಕನ್ನಡದಿಂದ ಮಕ್ಕಳಲ್ಲಿ ಇಂಗ್ಲೀಷನ್ನು ಕಲಿಕೆ ಉಂಟು ಮಾಡ್ಬೋದು ಅನ್ನೋದು ಬಹಳ ಚೆನ್ನಾಗಿ ತೋರಿಸ್ಕೊಟ್ರು. ಕೇವಲ 3 ಮತ್ತು 4ನೇ ಕ್ಲಾಸ್ ಓದತಕ್ಕಂಥವರು ಕೂಡ ಪೋಷಕರು ಬಂದು ವೇದಿಕೆ ಮೇಲೆ ನಿರಂತರವಾಗಿ ಓದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ರೀತಿಯಲ್ಲಿ ನಾವು ಚಟುವಟಿಕೆಗಳನ್ನು ತೊಡಗಿಸಿಕೊಂಡಾಗ ಕಲಿಕೆ ಖಂಡಿತವಾಗ್ಲೂ ಕೂಡ ಉತ್ತಮವಾಗುತ್ತೆ ಅನ್ನೋ ಮಾತನ್ನು ವ್ಯಕ್ತಪಡಿಸುತ್ತಾ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಮಕ್ಕಳನ್ನು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಮೊದಲನೇ ಪ್ರೈಸ್ ಬಂದಿದೆ, ಎಲ್ಲ ಚಪ್ಪಾಳೆ ತಟ್ಟಿ.
ಗೆಲುವು ಸೋಲು ಎಲ್ಲ ನಂತರ ಬರ್ತದೆ. ಮೊದಲನೇ ಪ್ರೈಸ್, ಎರಡನೇ ಪ್ರೈಸ್, ಮೂರನೇ ಪ್ರೈಸ್. ಭಾಗವಹಿಸೋ ಬಾಳೆ ಮತ್ತು ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸಬೇಕು. ಸುಮ್ಮನೆ ಆಗಾಮಿ ಹಾಗೆ ಪೋಷಕರಾಗಿರ್ತಕ್ಕಂಥ